ತೀವ್ರ ಬಿಸಿಲಿಗೆ ತುತ್ತಾಗದಿರಲು ಬೈಕಿಗೆ ನೆರಳು ಶೆಡ್ ಸವಾರನಿಂದ ವಿಶಿಷ್ಟ ಆವಿಷ್ಕಾರ. ಬಯಲು ಸೀಮೆಯ ಚಳ್ಳಕೆರೆ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ ಜನಜೀವನವನ್ನು ಕಂಗೆಡಿಸಿದೆ. ಮಧ್ಯಾಹ್ನ 11 ಗಂಟೆಯ ನಂತರದ ವೇಳೆಯಲ್ಲಿ ರಸ್ತೆಗಳಲ್ಲಿ ಸಂಚರಿಸುವುದು ಕಷ್ಟಕರವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬಿಸಿಲಿನಿಂದ ರಕ್ಷಣೆ ಪಡೆಯಲು ತಮ್ಮದೇ ರೀತಿಯಲ್ಲಿ ಪರಿಹಾರ ಹುಡುಕುತ್ತಿರುವುದು ಕಂಡುಬರುತ್ತಿದೆ. ಇಂತಹ ಸಂದರ್ಭದಲ್ಲೇ ನಗರದ ವರ್ತಕರಾದ ಮಾರುತಿಯವರು ತಮ್ಮ ಬೈಕ್ಗೆ ನೆರಳು ಶೆಡ್ ಅಳವಡಿಸಿಕೊಂಡು ಸಂಚರಿಸುತ್ತಿರುವ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬೈಕ್ನ ಮೇಲ್ಭಾಗದಲ್ಲಿ ಲೋಹದ ಸ್ಟ್ಯಾಂಡ್ಗಳನ್ನು ಅಳವಡಿಸಿ ತಗಡಿನಂತಹ ಪದಾರ್ಥದಿಂದ ಸಣ್ಣ ಶೆಡ್ ನಿರ್ಮಾಣ ಮಾಡಲಾಗಿದೆ. ಈ ಶೆಡ್ ಸವಾರನ ತಲೆ ಮತ್ತು ಮೇಲ್ಭಾಗವನ್ನು ನೇರ ಸೂರ್ಯಕಿರಣಗಳಿಂದ ರಕ್ಷಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಸದಾ ಉಪಕರಣಗಳಿಂದಲೇ ತಯಾರಿಸಿದ ಈ ವ್ಯವಸ್ಥೆ ಸೃಜನಶೀಲತೆಯನ್ನು ತೋರಿಸುತ್ತದೆ. ಇದು ಸಾಮಾನ್ಯ ವ್ಯಕ್ತಿಯ ಬುದ್ಧಿವಂತಿಕೆಗೆ ಉದಾಹರಣೆ. ದುಬಾರಿ ಸಾಧನಗಳಿಲ್ಲದೆ ತಾನೇ ತನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಬಿಡುವ ಪ್ರದೇಶ ಅಂತ ಕರಿತೀವಿ. ಮುಖ್ಯವಾಗಿ ಇಲ್ಲಿ ಯಾವಾಗಲೂ 28ರಿಂದ 30, 38ರಿಂದ 40ವರೆಗೂ ಬಿಸಿಲಿರುತ್ತೆ. ಈ ಬಿಸಿಲ ನೀವು ಅವಾಯ್ಡ್ ಮಾಡೋಕ್ಕಂದ್ರೆ ತಡೆಯೋಕ್ಕೆ ನೀವು ವಾಹನದಲ್ಲಿ ಒಂದು ಸಪ್ರೇಟಾಗಿ ಏನೋ ಒಂದು ರೆಡಿ ಮಾಡ್ಕೊಂಡಿದ್ರಿ. ಇದು ಏನು ಅನಿಸುತ್ತೆ? ಇದು ನೋಡ್ಕೊಂಡಿದ್ರೆ ಏನು ಅನಿಸುತ್ತೆ ನಿಮಗೆ? ಬಿಸಿಲಿನ ತಾಪಕ್ಕೆ ತಡಿಲಾರ್ದ ಇದನ್ನು ನೆರಳು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇಂಥ ಬಿಸಿಲು ಅದಕ್ಕಾಗಿ ಮಾಡಿದ್ದೀನಿ. ಇದು ಮಾಡೋಕ್ಕೆ ಎಷ್ಟು ಖರ್ಚಾಯಿತು? ಮಾಡೋದು 1,500ರಿಂದ 2,000 ಖರ್ಚಾಗಿದೆ. ಇದೆ, ಸಿಂಪಲ್ ಆಗಿದೆ. ನಾವು ಎಲ್ಲಿ ಹೋದ್ರೂ ಈ ಮಳೆಗೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಏನೇನು ಬಳಕೆ ಮಾಡಿದ್ರಿ ಇದ್ರಾಗೆ? ಪೈಪು ನೀವು ಇಲ್ಲೇ ಮಾಡಿಸಿರೋ ಬೇರೆ ಕಡೆಯಿಂದ? ನಾವೇ ಮಾಡಿದ್ವಿ. ಹಂಗನಿಸ್ತು ನಿಮಗೆ? ಬಿಸಿಲು ತಾಪ ತಡಿಲಾರ್ದ ಹಗಲೆಲ್ಲ ಓಡಾಡೋದು. ನಾನು ವ್ಯಾಪಾರಸ್ಥ. ನಾನು ಹಗಲೆಲ್ಲ ಮನೆಗೂ ಅಲ್ಲಿ ಇಲ್ಲಿ ಅಡ್ಡಾಡಬೇಕು. ಅದಕ್ಕಾಗಿ ನಾನು ಬಿಸಿಲು ತಡಿಲಾರ್ದ ಮಾಡ್ಕೊಂಡಿದ್ದೀನಿ. ಏನು ಕೆಲಸ ಮಾಡ್ತೀವಿ? ನಾವು ಫರ್ನಿಚರ್ ಅಂಗಡಿ, ಬೀರು ಅಂಗಡಿ ಮಾಡಿದ್ವಿ. ಗಾರ್ಡೇಜ್ ಬೀರು ಅಂಗಡಿ, ವರ್ಕ್ಶಾಪ್. ಮತ್ತು ಇದು ಮಾಡ್ಕೊಂಡ್ಮೇಲೆ ಹೆಂಗೆ ಅನಿಸುತ್ತೆ ನಿಮ್ಗೆ ಓಡಾಡೋಕ್ಕೆ? ಎಷ್ಟೊತ್ತು ಓಡಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಮಾರುತ್ತೆ. ತೀವ್ರ ಬಿಸಿಲಿಗೆ ತುತ್ತಾಗದಿರಲು ಬೈಕಿಗೆ ನೆರಳು ಶೆಡ್ ಸವಾರನಿಂದ ವಿಶಿಷ್ಟ ಆವಿಷ್ಕಾರ. ಬಯಲು ಸೀಮೆಯ ಚಳ್ಳಕೆರೆ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ